ವಿಶ್ವಂ ವೈಚಾರಿಕ ವಾಹಿನಿಯ ನಮ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗತ್ತು ವಿವಿಧ ಸ್ತರಗಳಲ್ಲಿ ಆಗಿರುವಂಥದ್ದು. ಅದರಲ್ಲಿ ನಾವು ವಾಸ ಮಾಡ್ತಾ ಇರುವುದು ಭೂಮಿಯ ಮೇಲೆ. ನಮಗೆ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು, ಬೆಳಕನ್ನು ನೀಡ್ತಕ್ಕಂಥದ್ದು ಆಕಾಶ. ಈ ಆಕಾಶ ಕಾಯವನ್ನು ಕುರಿತು ಸುಮಾರು ಶಾಸ್ತ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಭಾರತದ ಪರಂಪರೆಯಾಗಿ ಇಂದಿನಿಂದಲೂ ಕಾಪಾಡಿಕೊಂಡು ಉಳಿಸಿಕೊಂಡು ಬಂದಿರತಕ್ಕಂಥದ್ದು ಈ ಆಕಾಶ ಕಾಯಗಳು, ಗ್ರಹ ತತ್ವಗಳನ್ನ ಆಧರಿಸಿಕೊಂಡು ಬಂದಿರುವಂತಹ ಒಂದು ಬಹುಮುಖ್ಯವಾದ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಜಗತ್ತಿನ ಆಗು ಹೋಗುಗಳಿಗೆ ಮತ್ತೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿ ಹಂತಗಳಲ್ಲೂ ಅದು ನಾವು ಜ್ಯೋತಿಷ್ಯವನ್ನ ಅವಲಂಬಿಸಿದ್ದೇವೆ. ಜ್ಯೋತಿಷ್ಯವನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಹಂತಕ್ಕೂ ಇವತ್ತು ನಾವು ಅದನ್ನ ಆಧಾರವಾಗಿ ಇಟ್ಕೊಂಡು ಬದುಕ್ತಿಕ್ಕಂತ ಇವತ್ತಿನ ಕಾಲಮಾನದಲ್ಲಿ ನಾವೆಲ್ಲರೂ ಇದ್ದೇವೆ. ಆ ಜ್ಯೋತಿಷ್ಯ ಮತ್ತೆ ಮನುಷ್ಯರು ಇವೆರಡು ಕೊಡೋದು ಮತ್ತೆ ತಗೊಳೋದ್ರಿಂದ, ಅದನ್ನ ನಾವು ಅರ್ಥ ಮಾಡ್ಕೊಳೋದ್ರಿಂದ ಏನೇನೆಲ್ಲ ಸಮಸ್ಯೆಗಳಿದೆ, ನಾವು ಅರ್ಥ ಮಾಡ್ಕೊಂಡಿರೋದು ಹೇಗೆ, ಅದು ಹೇಗೆ ಕೆಲಸ ಮಾಡ್ತಿದೆ, ಅಥವಾ ಜ್ಯೋತಿಷ್ಯ ಅಂದ್ರೆ ಏನು, ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ಅರುಣ್ ಗುರೂಜಿ ಅವರಿಗೆ ನಮಸ್ಕಾರ. ಅರುಣ್ ಗುರೂಜಿ ಸರು ಲೇಖಕರು, ಮಾರ್ಗದರ್ಶಕರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪಂಡಿತರು. ಸರ್, ತಮಗೆ ನಮ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮತ್ತೊಬ್ಬ ಅತಿಥಿಗಳು ಶ್ರೀರಂಗ ಭಾರ್ಗವರವರು. ಸರ್, ತಮಗೆ ನಮಸ್ಕಾರ. ಇವರು ದಶಮಹಾವಿದ್ಯೆಯ ಸಾಧಕರು, ಅಷ್ಟಭೈರವ ತಂತ್ರ ಸಾಧಕರು, ವೈಷ್ಣವ ತಂತ್ರ ಸಾಧಕರು, ಉಚ್ಚಿಷ್ಟ ಗಣಪತಿ ಸಾಧಕರು, ಮಾನಸಿಕ ಸಂಮೋಹಿನಿ ತಂತ್ರಜ್ಞರು. ಸರ್, ತಮಗೆ ನಮ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಜ್ಯೋತಿಷ್ಯ ಅಂದ್ರೆ ಏನು? ಜ್ಯೋತಿಷ್ಯ ನಮಗೆ ಯಾಕೆ ಬೇಕು, ಯಾಕೆ ಮುಖ್ಯ? ಜ್ಯೋತಿಷ್ಯ ಕನ್ನಡದಲ್ಲಿ ಏನಂತೀವಿ, ಕತ್ಲಿಂದ ಬೆಳಕು, ಒಂದು ಗೈಡೆನ್ಸ್ ಕೊಡುವಂಥದ್ದು ಅಂತೀವಿ. ಇಂಗ್ಲೀಷ್ನಲ್ಲಿ ಅಸ್ಟ್ರಾಲಜಿ ಅಂತ ಅಂದರೆ ನಾವು ಏನು ಪ್ಲಾನೆಟ್ಸು, ಸ್ಟಾರ್ಸು, ಅದರ ಪರಿಣಾಮ ಮನುಷ್ಯನ ಮೇಲೆ ಹೇಗೆ ಬೀಳುತ್ತೆ. ಇವಾಗ ಬಯೋಲಜಿ ಅಂತೀವಿ, ಆಸ್ಟ್ರಾಲಜಿ ಅಂದರೆ ಆಸ್ಟ್ರೋ ಸೈನ್ಸ್ ಮೀನ್ಸ್ ರಿಲೇಟೆಡ್ ಟು ಪ್ಲಾನೆಟ್ಸ್ ಇರ್ಬೋದು, ವೆದರ್ ಚೇಂಜಸ್ ಇರ್ಬೋದು, ಸೊ ಸೀಸನ್ಸ್ ಇರ್ಬೋದು. ಸೊ ಇದು ಮನುಷ್ಯನ ಮೇಲೆ ಯಾವ ಥರ ಪ್ರಭಾವ ಬೀಳುತ್ತೆ. ಸೊ ಇವಾಗ ಹೊರಗಡೆ ಏನು ಒಂದು ಮಳೆ, ಚಳಿ, ಗಾಳಿ ಏನು ನೋಡ್ತೀವಿ ನಾವು, ನಮ್ಮಲ್ಲೂ ಇದೆಯಲ್ಲ ಪಂಚಭೂತಗಳು. ಆಯ್ತಾ, ಪಂಚಭೂತಗಳು ಮೀರಿ ಬೇರೆ ಗ್ರಹಗಳು ಬರುತ್ತೆ. 12 ಮನೆ ಅಂತೀವಿ. ಆಯ್ತಾ, ಒಂದೊಂದಕ್ಕೊಂದೊಂದು ಸಿಗ್ನಿಫಿಕೆನ್ಸ್ ಇದ್ದೇ ಇದೆ. ಆಯ್ತಾ, ಸೊ ಅರ್ಥ ಮಾಡ್ಕೊಬೇಕು. ಏನಂತ ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗು ನೋಡ್ಬೇಕು, ಸ್ಪಿರಿಚುವಲ್ ಆಗು ನೋಡ್ಬೇಕು. ಇವಾಗ ನಾವು ಕಾಳಿ ಅಂತೀವಿ. ಆಯ್ತಾ, ಕೇಳಿರ್ತೀರಾ, ಭಯ ಪಡ್ತಾರೆ. ಬ್ಲ್ಯಾಕ್ ಹೋಲ್ ಅಂದ್ರೆ ಏನು? ಸೇಮೆ. ಆಯ್ತಾ, ಕಪ್ಪು ರಂಧ್ರ ಏನಿದೆ, ಆ ಹಿರಣ್ಯ ಗರ್ಭ ಸ್ಥಾನ ಅಂತ ಏನಂತೀವಿ. ಇವಾಗ ಏನೇ ಇವಾಗ ನೀವು ಮಾತಾಡ್ತಿದ್ವಿ, ಮಧ್ಯದಲ್ಲಿ ಆ ನಿಶಬ್ದ ಬರುತ್ತೆ ನೋಡಿ, ಆ ಸೈಲೆನ್ಸ್ ಬರುತ್ತೆ ನೋಡಿ, ಅಲ್ಲಿ ತುಂಬಾ ಅನ್ವೇಷಣೆಗಳು, ಇನ್ವೆನ್ಷನ್ಸ್ ಇದೆ. ಅದು ಮನುಷ್ಯ ಅಧ್ಯಯನ ಮಾಡಬೇಕು. ಇವಾಗ ಡಾರ್ಕ್ ಮ್ಯಾಟರ್ಸ್ ಅಂತೀವಿ, ನನ್ನ ಜೀವನ ಇಷ್ಟೇ, ನನ್ನ ಭವಿಷ್ಯ ಇಷ್ಟೇ, ಅಥವಾ ಕೆಲವರಿಗೆ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋದು ಇಂಟ್ರೆಸ್ಟ್ ಇರುತ್ತೆ, ಅಥವಾ ಫ್ಯೂಚರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಆದರೆ ಇನ್ನೊಂದೇನೋ ಬ್ಲಾಕೇಜ್ ಇದೆ ಗುರು, ನನ್ನ ಟೈಮ್ ಏನೋ ಸರಿ ಇಲ್ಲ, ಈ ಥರ ಕೇಳಿರ್ತೀರ ಮಾತು. ಆ ಹಿಡನ್ ಬ್ಲಾಕೇಜಸ್ನ ನಾವು ಅಸ್ಟ್ರಾಲಜಿಯಲ್ಲಿ ಒಂದು ಲೆವೆಲ್ ನೋಡ್ಬೋದು. ಅವನ ಏನಂತೀವಿ, ವರ್ತಮಾನ, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್, ಫ್ಯೂಚರ್, ಬೋತ್ ದ ಥಿಂಗ್ಸ್ ಕ್ಯಾನ್ ಬಿ ಸೀನ್. ಆಯ್ತಾ, ಸೊ ಹಾಗಾಗಿ ಮೇನ್ ಅಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯ ಅಂತ ಅಂದ್ರೆ ಕತ್ಲಿಂದ ಬೆಳಕು ಅಂತ ನಾನು ಹೇಳೋದಕ್ಕೆ ಇಷ್ಟ. ಆಸ್ಟ್ರೋಫಿಸಿಕ್ಸ್ ನ ಸ್ಟಡಿ ಮಾಡಬೇಕಾದ್ರೆ ಒಂದು ಗ್ರಹಗಳ ಅಧ್ಯಯನ ಮಾಡ್ತೀವಿ, ನಕ್ಷತ್ರಗಳನ್ನ ಅಧ್ಯಯನ ಮಾಡ್ತೀವಿ, ಮತ್ತೆ ಒಂದಷ್ಟು ಈ ಆಲುಪಥಗಳು ಏನಿದೆ ಅದನ್ನೆಲ್ಲ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲಿ ನಮ್ಮ ಏನು ಫಿಸಿಕ್ಸ್ ಅಲ್ಲಿ ನಾವು ಓದುವಂತ ವಿಜ್ಞಾನದಲ್ಲಿ ಈ ಗ್ರಹಗಳು ಮನುಷ್ಯನಿಗೆ ಹೇಗೆ ಪ್ರಭಾವ ಬೀರ್ತದೆ ಅನ್ನೋದನ್ನ ನಾವು ಓದೋದಿಲ್ಲ. ಇದನ್ನ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಈ ಗ್ರಹದ ಚಲನಾವಣೆ ಎಷ್ಟು ಸಮಯಕ್ಕೆ ಆಗುತ್ತೆ, ನಕ್ಷತ್ರದ ಬೆಳಕಿನ ದೂರಗಳು ಎಷ್ಟು, ಇದನ್ನೆಲ್ಲ ಒಂದಷ್ಟು ಓದ್ತಾ ಬರ್ತೀವಿ ನಾವು. ಇದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಗ್ರಹಗಳು ಮನುಷ್ಯನಿಗೆ ಹೇಗೆ ಪ್ರಭಾವ ಬೀರ್ತದೆ ನೋಡಿ. ಗ್ರಹಗಳು ಅಂದ್ರೆ ಜನಗಳೆಲ್ಲ ಥಿಂಕ್ ಮಾಡ್ತಾರೆ ಈ ಗ್ರಹಚಾರ ಅಂತ. ಏನ್ ನನ್ ಗ್ರಹಚಾರ ಹೆಂಗಿದೆಯಪ್ಪ ಅಂತ. ಗ್ರಹಗಳು ಯಾವ ರೀತಿ ಚಲನಗಳು ಆಗ್ತಾ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮನುಷ್ಯನ ಗ್ರಹಚಾರ, ಗ್ರಹಗಳ ಮೇಲೆ ಅಂತ.
ಈ ಜ್ಯೋತಿಷ್ಯ ಶಾಸ್ತ್ರ ಅಲ್ಲೆಲ್ಲೋ ಇರೋ ಗುರು ಇಲ್ಲೆಲ್ಲೋ ಇರೋ ಶನಿ, ನಾವಿಲ್ಲೇನೋ ಕುತ್ಕೊಂಡ್ಬಿಟ್ಟು ಇಲ್ಲೇನೋ ಜ್ಯೋತಿಷಗಳು ನೋಡ್ತೀವಿ. ಇದಕ್ಕೆಲ್ಲ ಸರಿನೋ ತಪ್ಪು, ಜನಗಳು ಹುಚ್ಚರೋ ಈ ಗುರುಗಳು ಹುಚ್ಚರೋ, ಪ್ರಪಂಚ ಹಿಂಗಾಗ್ಬಿಟ್ಟಿದೆ. ಯಾರು ನಂಬ್ತೀರಿ? ಏನ್ ಹೇಳ್ತೀರಿ? ಏನು ಇಲ್ವಾ? ಉತ್ತರನೇ ಇಲ್ಲ. ಉತ್ತರ ಇಲ್ದಿರ್ತಕ್ಕಂಥ ಪ್ರಶ್ನೆ ಇದು. ಸರಿ, ಇದೇನು ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ? ಇದು ಯಾವಾಗ ಶುರುವಾಯ್ತು? ಇದು ಜನಗಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ? ಜನಗಳು ಇದ್ರ ಜೊತೆಗೆ ಹೆಂಗ್ ಮಿಂಗಲ್ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಹೆಂಗಿದ್ದಾರೆ, ಇದ್ರ ಅಧ್ಯಯನ ಯಾವ ತರ ಮಾಡಿದಾರೆ ಅನ್ನೋದ್ರ ಮೇಲೆ ಇದು ಜ್ಯೋತಿಷ್ಯ ಶಾಸ್ತ್ರ ಡಿಪೆಂಡ್ ಆಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರವು ನಮ್ಮ ದೇಶದಿಂದಲೇ ಪ್ರಾರಂಭ ಆಗಿತ್ತು ಅನ್ನೋದಕ್ಕಿಂತ ಇದು ಎಲ್ಲಿಂದ ಹುಟ್ಟಿತು ಅಂತ ಅದಕ್ಕೆ ಒಂದು ಉಲ್ಲೇಖ ಇದೆ, ಒಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವು ಪ್ರಾಚೀನದ ಮೆಸೊಪೊಟೇಮಿಯಾ ಅಂತ ಇತ್ತಲ್ಲ, ಅದು ಬೆಬಿಲೋನಿಯಾ ಅಂತ ಕರೀತಾರೆ. ಅದರಲ್ಲಿ 2ನೇ ಶತಮಾನದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು. ಅಂದ್ರೆ ಇದ್ರ ಆವಿಷ್ಕಾರ ಇದೆ, ಹಿಸ್ಟ್ರಿ ಇದೆ. ಇದಕ್ಕೆ ಆಕಾಶ ಚಕ್ರ ಅಂತ ಕರಿತಿದ್ರು. ಆಕಾಶ ಚಕ್ರ ಅಂದ್ರೆ ನಾವೀಗ ನೋಡ್ತೀವಲ್ಲ, ಆಕಾಶ ನೋಡ್ಕೊಂತ ಇರೋದು. ಇಲ್ಲೊಂದು ನಕ್ಷತ್ರ ಬಂತು, ಇದು ಆಮೇಲೆ ಮಾಯ ಆಯ್ತು, ಈ ಟೈಮಲ್ಲಿ ಈ ತರ ವಾತಾವರಣ ಇರುತ್ತೆ, ಈ ತರ ಪ್ರಕೃತಿ ಇರುತ್ತೆ, ಈ ತರ ವ್ಯಾಪಾರ ವ್ಯವಹಾರಗಳು, ಬರೀ ವ್ಯಾಪಾರ ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಪ್ರಾರಂಭ ಆಗಿತ್ತು. ಮನುಷ್ಯರ ಮೇಲೆ ಇರ್ಲಿಲ್ಲ, ಮನುಷ್ಯರ ಮೇಲೆ ಇರ್ಲಿಲ್ಲ. ಇದು ಅವಾಗ ಅದೇ ತರದಿತ್ತು. ಬೇರೆ ಬೇರೆ ದೇಶದರೆಲ್ಲ ಇದನ್ನೆಲ್ಲ ನೋಡಕ್ ನೋಡಿದ್ ಎಲ್ಲ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಈಜಿಪ್ಟ್ ನಲ್ಲಿತ್ತು, ಗ್ರೀಸ್ ನಲ್ಲಿತ್ತು, ರೋಮ್ ನಲ್ಲಿತ್ತು, ಭಾರತದಲ್ಲಿತ್ತು, ಚೀನಾದಲ್ಲಿ ಕೂಡ ಇತ್ತು. ಅಂದ್ರೆ ಇದು ವಾತಾವರಣ ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡೋದಕ್ಕೋಸ್ಕರ, ವಿಮರ್ಶೆ ಮಾಡೋದಕ್ಕೋಸ್ಕರ ಅದರದ್ದೇ ಆದಂತ ಒಂದು ಅಧ್ಯಯನ ತಂಡಗಳು ಇದನ್ನೆಲ್ಲ ನಡೆಸ್ತಾ ಬಂದದ್ದು. ಈ ಹಿಸ್ಟ್ರಿ ಸಿಕ್ಕಿರೋದು ಈ 2ನೇ ಶತಮಾನ ಅಂತ ನಾವ್ ಹೇಳ್ತೀವಿ. ಅದಕ್ಕಿಂತ ಒಂದು ಎಷ್ಟು 1000 ವರ್ಷಗಳಿಂದ ಇತ್ತೋ ಯಾರಿಗೂ ಗೊತ್ತು. ಸೊ ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ ಅಂತ ಅರ್ಥ. ಇದು ಯಾರಿಗೂ ನಿಲ್ಲುತ್ತಾ ಇರ್ತಕ್ಕಂಥದ್ದು, ಯಾರಿಗೂ ಕೈ ಗ್ರಿಪ್ ಸಿಗದೆ ಇರ್ತಕ್ಕಂಥದ್ದು, ಎಷ್ಟೇ ಅಧ್ಯಯನ ಮಾಡೋದು ಕಡಿಮೆ ಇರ್ತಕ್ಕಂಥದ್ದು ಇದೆಲ್ಲ. ಸೊ ಆ ತರ ಇದು ತುಂಬಾ ಎಲ್ಲ ಕಡೆಗೆ ಹರಡೋಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಇದಕ್ಕೆ ಮೂಲ ಯಾವ್ದಪ್ಪ ಅಂದ್ರೆ ಮೆಸೊಪೊಟೇಮಿಯಾ ಅಂತ ಕರಿತೀವಿ. ಮೆಸೊಪೊಟೇಮಿಯಾದಲ್ಲಿ ಇದ್ರ ಮೂಲ. ಸರ್, ಈಗ ಈ ಜ್ಯೋತಿಷ್ಯದಲ್ಲಿ ಎಷ್ಟು ವಿಧಗಳಿದೆ? ಈಗ ನಾವು ನಾಡಿ ಜ್ಯೋತಿಷ್ಯ ಅಂತ ಕೇಳಿದೀವಿ, ಇನ್ನೊಂದಷ್ಟು ಗುರುಗಳ ಪರಂಪರೆಯಿಂದ ಬಂದಿರುವಂತದ್ದು ಜ್ಯೋತಿಷ್ಯಗಳನ್ನ ಕೇಳಿದೀವಿ. ಪರಾಶರ ಅವ್ರದ್ದು ಜ್ಯೋತಿಷ್ಯ ಕೇಳಿದೀವಿ. ಅದು ಯಾವ್ಯಾವ ಹಂತಗಳಲ್ಲಿ ಇದೆ ಸರ್? ನೋಡಿ, ಹಳೆ ಕಾಲದಲ್ಲಿ ಏನಿತ್ತು, ತಾಳೆಗರಿ ಅನ್ನೋದಿತ್ತು. ಆಯ್ತಾ, ನಾಡಿ ಪರೀಕ್ಷೆಯಲ್ಲಿ ಹೇಳ್ತಾ ಇದ್ರು. ಇವಾಗ ಇವರು ಒಂದು ಮಾತು ಹೇಳ್ತಾ ಇದ್ರು, ಈ ದೇಶದಿಂದ ಬಂತು ಅಂತ. ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇವಾಗ ನಮ್ಮಲ್ಲೂ ಇಂಡಿಯನ್ ಆರ್ಮಿ ಇದ್ದಾರೆ, ಆಯ್ತಾ. ಬಟ್ ಚೈನಾದು ಆರ್ಮಿ ನಮಗಿನ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಮೂಮೆಂಟಲ್ಲಿ ಜೋರಿದ್ದಾರೆ. ಇಲ್ಲಿ ಏನಂದರೆ ಇಟ್ಸ್ ನಾಟ್ ದ ಸಿಸ್ಟಮ್. ಸೂರ್ಯ ಉದಯ ಅಲ್ಲಿ ನಮಗಿನ್ನ 1-2 ಅವರ್ ಐ ಥಿಂಕ್ ಚೈನಾದು ಫಾರ್ವರ್ಡ್ ಇದ್ದಾರೆ, ಕರೆಕ್ಟಾ? ಸೊ ಸೂರ್ಯನ ಬೆಳಕು, ಆ ಹ್ಯೂಮಿಡಿಟಿ ಅಥವಾ ನಾವು ಹತ್ರನೇ ಇದೀವಿ, ಇಲ್ಲ ಅಂತ ಹೇಳಲ್ಲ, ಬಟ್ ದೇ ಆರ್ ಲಿಟಲ್ ಫಾರ್ವರ್ಡ್ ದ್ಯಾನ್ ಅಸ್ ಅಲ್ವಾ? ಅವ್ರ ಆಲೋಚನೆ ಮಾಡೋ ಶಕ್ತಿ ಆಗಿರ್ಬೋದು ನಮಗಿನ ಸ್ವಲ್ಪ ವಿಭಿನ್ನ ಇರುತ್ತೆ. ಯಾಕಂದ್ರೆ ಅಸ್ಟ್ರಾಲಜಿಯಲ್ಲಿ ಸೂರ್ಯ ಬಂದು ಏನಂತೀವಿ, ಈಸ್ ದ ಮೇನ್. ಅವನು ಯಾರ ಹತ್ರ ಇದ್ದಾನೆ, ಎಂಥ ಕಂಟ್ರೀಸ್ ಹತ್ರ ಇದ್ದಾನೆ, ಚೈನಾ, ಜಪಾನ್, ಸಿಂಗಾಪುರ್ ಇದೆಲ್ಲ ಬರುತ್ತೆ, ಕರೆಕ್ಟಾ? ಅಲ್ಲಿರೋ ಅವ್ರದ್ದು ಮೈಂಡ್ ಸಿಸ್ಟಮ್ ಸ್ವಲ್ಪ ನಮಗಿನ ಫಾಸ್ಟ್ ಇರ್ತಾರೆ. ನಾವು 6 ತಿಂಗಳಿಗೆ ಇವತ್ತು ಯೋಚನೆ ಮಾಡಿ 6 ತಿಂಗಳಿಗೆ ಪ್ರೊಸೆಸ್ ಮಾಡಿದೀವಿ, ಅವ್ರು 6 ದಿವಸಕ್ಕೆ ಮಾಡ್ತಾರೆ ಕೆಲವೊಂದು. ಆ ಮೈಂಡ್ ಸೆಟ್ ಎಲ್ಲಿಂದ ಬಂತು? ಸೂರ್ಯ. ಇವಾಗ ಈ ಬೆಳಕಿದೆ, ಈ ಬೆಳಕಿಂದ ನಾವು ಮಾತಾಡ್ತಾ ಇದ್ದೀವಿ. ಬೆಳಕೇ ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಅಲ್ಲೆಲ್ಲೋ ದೂರದಲ್ಲಿ ಬೆಳಕು ಬರ್ತಾ ಇದ್ರೆ ಅಂದರೆ ನಾನೇನು ಮಾಡ್ತೀನಿ, ಸ್ವಲ್ಪ ನನ್ನ ಆಲೋಚನೆ ಕೂಡ ಬ್ರೈನ್ ಫ್ರೀಕ್ವೆನ್ಸಿ, ಮೈಂಡು ಪ್ರತಿಯೊಂದು ಸ್ಲೋ ಆಗಿ ಹೋಗುತ್ತೆ. ಒಂದಷ್ಟು ಕುತೂಹಲವಾಗಿದೆ. ಅಂದ್ರೆ ಅಲ್ಲಿ ಸೂರ್ಯ ಬೇಗ ಮೂಡ್ತಾನೆ. ಈಗ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೂ ಒಂದಷ್ಟು ಆಸ್ಟ್ರೇಲಿಯಾ ಟೈಮ್ಗೂ ನಮ್ಮ ಬೇರೆ ದೇಶಗಳ ಟೈಮ್ಗೂ ವ್ಯತ್ಯಾಸ ಇದೆ. ಇಲ್ಲಿ ನಮಗೆ ಸಂಜೆ ಇದ್ದಾಗ ಅಲ್ಲಿ ಬೆಳಕಾಗಿರ್ತದೆ. ಇದ್ರ ಪ್ರಭಾವ ಆ ದೇಶಗಳ ಯೋಚನೆ ಶಕ್ತಿ ಮೇಲೆ ಪ್ರಭಾವ ಸೂರ್ಯ ಖಂಡಿತ 100%. ಇವಾಗ ನಮ್ಗೆ ಒಂದು ಇಲ್ಲಿ ವಾರ್ ನಡೀತಾ, ನಾವು ಏನು ಯೋಚನೆ ಮಾಡ್ತೀವಿ, ಸ್ವಲ್ಪ ರಷ್ಯಾದಿಂದ ತರಿಸ್ಕೊಂಡ್ಬಿಡೋಣ, ಸ್ಟ್ರಾಂಗ್ ಇದಾರಲ್ಲ ಅವರು ವೆಪನ್ಸ್, ಅಥವಾ ಚೈನಾ ಆದ್ರೆ ಸ್ವಲ್ಪ ಯೋಚನೆ ಮಾಡೋಣ, ರಾಜಿಗೆ ಬರ್ತಾರಾ? ನಾವು ಇದ್ರಲ್ಲಿ ನೋಡೋಣ ಸೋಷಿಯಲ್ ನಾರ್ಮ್ಸ್ ಅಲ್ಲಿ. ಸೊ ಆ ಫಾಸ್ಟ್ನೆಸ್ಸು, ಆ ಟೆಕ್ನಾಲಜಿ ನಮ್ಮಲ್ಲೂ ಇದೆ. ಇವಾಗ ಸೇಮ್ ಮನುಷ್ಯರೇ, ಬಟ್ ಅಲ್ಲೋದ್ರೆ ಯಾಕೆ ಆ ಫಾಸ್ಟ್ನೆಸ್ಸು? ಬಿಕಾಸ್ ಆಫ್ ದಿ ನೇಚರ್, ಆ ವಾತಾವರಣ, ಅಟ್ಮಾಸ್ಫಿಯರ್ ಅಂತೀವಿ, ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟು. ಮತ್ತೆ ನಾನೊಂದು ಸಿನಿಮಾದೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಆಸೆ ಪಡ್ತೀನಿ. ನೀವು ಮಗಧೀರ ಸಿನಿಮಾ ನೋಡಿರ್ತೀರಾ, ಅದರಲ್ಲಿ ಇನ್ನೇನು ಯಾರಿಗೆ ಸಂಸ್ಥಾನಕ್ಕೆ ಹೊರಗಡೆಯಿಂದ ಬಂದು ಏನಂತೀವಿ ಯುದ್ಧ ನಡೆಸ್ಬೇಕು ಅಂತ ಸಮಯದಲ್ಲಿ ಆ ರಾಜಗುರು ಒಬ್ಬ ಬಂದು ನೋಡ್ತಾನೆ, ಆ ಆಕಾಶ ಕಡೆ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ನಕ್ಷತ್ರ ಯಾಕೋ ಇದು ಅಲೈನ್ಮೆಂಟ್ ಸರಿ ಇಲ್ಲ,
ಏನೋ ಒಂದು ಆಗ್ಬೋದು. ರಾಜನ್ ಹೇಳ್ತಾರೆ ನೀವು ಹುಷಾರು, ಪ್ರಾಣಕ್ಕೆ ಸ್ವಲ್ಪ ನಿಮ್ಗೆ ಹಾನಿಕರ ಇದೆ ಅಂತ. ಹೌದಾ? ಅವ್ರು ಯಾವ ಅಪ್ಲಿಕೇಶನ್ ನೋಡ್ತಾ ಇದ್ರು, ಯಾವ ನಾಡಿ ಪರೀಕ್ಷೆ ಅದ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಆ ತರ ವಿದ್ಯೆ ಅದು ಸಾಧನೆ, ಅದು ರಿಯಲ್ ಅಸ್ಟ್ರಾಲಜಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗ್ ನೋಡಿ ಹೇಳ್ತಾ ಇದ್ರು. ಇವಾಗ ನಾವೇ ಸಾಯಂಕಾಲ ಹೇಳ್ತಾ ಸ್ವಲ್ಪ ಕಾಫಿ ಕುಡಿಬೇಕಾದ್ರೆ ನೋಡ್ತೀವಿ ಈವ್ನಿಂಗು ಮಳೆ ಬರಂಗಿದೆ ಸ್ವಲ್ಪ ಹೋಗ್ಬಿಡೋಣ ಅಂತ. ಯಾರು ಕೊಟ್ರಿ ಈ ಜ್ಞಾನ? ಆ ಮೋಡ ಆ ವಾತಾವರಣ ಗೊತ್ತಾಗಿದೆ. ಕೆಲವೊಂದು ಮನುಷ್ಯ ಇದಿದೆ, ಬಟ್ ಇನ್ನ ಸೂಕ್ಷ್ಮತೆಗೆ ಬಂದ್ರೆ ಅವನು ಏನಾಗುತ್ತೆ, ಪ್ರತಿಯೊಂದು ಇವಾಗ ಇಲ್ಲಿ ಯಾವುದೋ ಶಕ್ತಿ ಹೋಯ್ತು, ಇಲ್ಲಿ ಏನೋ ನೆಕ್ಸ್ಟ್ ಹಿಂಗಾಗತ್ತೆ, ಕೆಲವರು ಕಾಲಮಾನ ಅವ್ರಿಗೆ ಗೋಚರವಾಗ್ತಾ ಇರುತ್ತೆ. ಎಲ್ಲಿಂದ ಬರುತ್ತೆ? ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವ ಗುಣ ಇದೆ. ಅಸ್ಟ್ರಾಲಜಿ ಏನ್ ಮಾಡುತ್ತೆ, ನಮ್ಗೆ ಇನ್ನ ಹತ್ರ ಮಾಡಿಸುತ್ತೆ. ಇವಾಗ ಒಂದು ಸೂರ್ಯನ ಬಗ್ಗೆ ನಮ್ಗೆ ಏನು, ಸೂರ್ಯದಿಂದ ಏನ್ ಮಾಡ್ತೀವಿ, ಬಟ್ಟೆ ಒಣಗ ಹಾಕ್ಸ್ಕೊಂತೀವಿ, ಹಪ್ಳ ಗಿಪ್ಳ ಕರೆದು ಇದ್ ಮಾಡ್ತೀವಿ, ಫೋಟೋಸಿಂಥಸಿಸ್ ಅಂತೀವಿ, ಇವೆಲ್ಲ ಆಗುತ್ತೆ. ಬಟ್ ಜ್ಯೋತಿಷ್ಯದಲ್ಲಿ ಸೂರ್ಯನ ಆರಾಧನೆ ಮಾಡಿದ್ರೆ ಯು ವಿಲ್ ಬಿಕಮ್ ಲೀಡರ್ ಅಂತ ಇದೆ. ನೀನ್ ರಾಜ ಆಗ್ತೀಯ, ಮಿನಿಸ್ಟರ್ ಆಗ್ತೀಯ ಅಂತ. ಆ ಶಕ್ತಿನ ಹೇಗ್ ತಗೊಳ್ಳೋದು? ಸೂರ್ಯ ಇವಾಗ ನಿಮ್ಮನೆಗೂ ಬರ್ತಾನೆ, ನಮ್ಮನೆಗೂ ಕಾಣಿಸ್ತಾನೆ. ಬಟ್ ನಾವು ಸ್ಪಿರಿಚುಯಾಲಿಟಿಯಾಗಿ ಆಯ್ತಾ, ಡಿವೈನ್ಲಿ ಅದನ್ನ ಹೇಗೆ ಆಚರಣೆ ಮಾಡಿ ಆ ಶಕ್ತಿನ ಗ್ರಹಿಸಿ ನಮ್ಮ ಕೆಲಸಗಳಲ್ಲಿ, ಇವಾಗ ನಾವೊಂದು ಸಾಫ್ಟ್ವೇರ್ ಎಂಪ್ಲಾಯ್ ಇಟ್ಕೊಳ್ಳೋಣ ಅಥವಾ ಯಾವುದೋ ಒಂದು ಕೆಲಸ, ಅಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ ಅಲ್ವಾ? ಯಾವಾಗ್ಲೂ ಅವನು ಒಂದೇ ತರ ಇರೋದಕ್ಕೆ ಇಷ್ಟಪಡಲ್ಲ. ಸೊ ಸೂರ್ಯನ ಪ್ರಭಾವ ಚೆನ್ನಾಗಿದ್ರೆ ಆರೋಗ್ಯಕ್ಕೆ ಅವನು ಅಧಿಪತಿ, ಯಾರು? ಸೂರ್ಯ. ಸೊ ಈ ತರ ಅರ್ಥ ಮಾಡ್ಕೊಳ್ಳೋ ಫಾರ್ಮೇಟ್ ಏನಾಗುತ್ತೆ, ನಮ್ಮ ನೇಚರಲ್ಲಿ ಏನ್ ನಡೀತಾ ಇದೆ, ಆಸ್ಟ್ರಾನಮಿ ವಿತ್ ವೆದರ್ ವಿತ್ ನಮ್ಮ ಪಂಚಭೂತಗಳು ಒಂದು ಅಲೈನ್ಮೆಂಟ್ ಸಿಗುತ್ತೆ. ಅವಾಗ ಸಂಸ್ಕಾರ ಡೆವಲಪ್ ಆಗತ್ತೆ, ರೀತಿ ನೀತಿ ಬರುತ್ತೆ. ಇವಾಗ ಎಲ್ಲಂದ್ರೆ ಅಲ್ಲಿ ನಾವು ಏನಂತೀವಿ, ವಿಚಿತ್ರವಾಗಿ ಮಾತಾಡುವಂಥದ್ದು ಅಥವಾ ಆ ಸಮಯಕ್ಕೆ ಆ ಮಾತೇ ಬೇಕಾಗಿರಲ್ಲ, ಅವಶ್ಯಕತೆ ಇರಲ್ಲ. ಅವೆಲ್ಲ ಒಂದು ಅಲೈನ್ಮೆಂಟ್, ಒಂದು ಫ್ರೀಕ್ವೆನ್ಸಿ ಆಗಬೇಕು ಅಂತ ಅಂದ್ರೆ ಇಂಥ ಆರಾಧನೆಗಳು ಮಾಡಬೇಕು. ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ಒಬ್ಬ ಹೀರೋನ ಆರಾಧನೆ ಮಾಡ್ತಾ ಇರ್ತೀವಿ ಅಥವಾ ಒಂದು ಹೀರೋಯಿನ್ ಆರಾಧನೆ ಮಾಡ್ತಾ ಇರ್ತೀವಿ. ಅವ್ ನೋಡಿದ್ರೆ ಅವ್ರ ಕ್ವಾಲಿಟೀಸೇ ಬರ್ತಾ ಇರುತ್ತೆ ನಮ್ಗೆ. ಆಯ್ತಾ? ಇವಾಗ ನೀವು ಸೂರ್ಯ, ಚಂದ್ರ, ಮಂಗಳ, ಇವಾಗ ಮಂಗಳಗ ಹನುಮಾನ್ ಚಾಲೀಸು ನೀವು ಪಠನೆ ಮಾಡ್ತಾ ಹೇಳ್ತಾ ಇದ್ದಾಗ ನಿಮ್ಮಲ್ಲಿರೋ ಅಂತ ಏನಂತೀವಿ ಫ್ರೀಕ್ವೆನ್ಸಿ, ಆ ನೆಗೆಟಿವ್ ಅಯೋನ್ಸ್ ಅಂತ ಏನಂತೀವಿ, ಅವೆಲ್ಲ ಡಿಸ್ಚಾರ್ಜ್ ಆಗುತ್ತೆ. ಪಾಸಿಟಿವ್ ಥಿಂಗ್ಸ್ ನಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಬರುತ್ತೆ? ಆಕಾಶದಿಂದ ಬರುತ್ತೆ. ಆಕಾಶದಿಂದ ಹೇಗೆ ಬರುತ್ತೆ? ಇಟ್ ಕಮ್ಸ್ ವಿತ್ ಏನಂತೀವಿ, ಒಂದು ನಮ್ಮ ಪ್ರಾಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನ ಇದ್ರ ಬಗ್ಗೆ ಜ್ಯೋತಿಷ್ಯ ಏನೋ 100% ಸೈನ್ಸು ಓಕೆ. ಈ ಜ್ಯೋತಿಷಿಗಳು ಹೇಳುವಂಥದ್ದು ಇದೆಯಲ್ಲ ಸರ್, ಈಗ ಜ್ಯೋತಿಷಿಗಳು ನೋಡಿ ತುಂಬಾ ಅದ್ಭುತವಾಗಿ ಬಾಳ್ತಾರೆ ಅಂತ ಮದುವೆಗಳು ಎಷ್ಟೋ ಡೈವರ್ಸ್ಗಳಾಗಿರುವಂಥದ್ದಿದೆ. ಇವತ್ತು ನಿಮಗೆ ಗಂಡು ಮಗು ಆಗುತ್ತೆ ಅಂತಾನೆ ಜ್ಯೋತಿಷ್ಯ ಹೇಳ್ತಾರೆ, ಅವ್ರಿಗೆ ಮಗುನೇ ಆಗ್ದಿಲ್ದಂತ ಸಂದರ್ಭದಲ್ಲಿ ಗರ್ಭದಲ್ಲೇ ಮಗು ಸಾಯುವಂಥದ್ದು ಅಥವಾ ಹೆಣ್ಣು ಮಗು ಜನಿಸುವಂಥದ್ದು, ಇದೆಲ್ಲ ಸುಮಾರು ಕಡೆ ನಾವು ನೋಡ್ತಾ ಇದೀವಿ. ಇದೆಲ್ಲ ಹೇಗೆ ಅಂತ ಸರ್? ನೋಡಿ, ಇಲ್ಲಿ ನಾವು ಜ್ಯೋತಿಷ್ಯ ಗುರುನು ಯಾರು ಹೇಳ್ತಾರೆ, ಅವರು ಒಂದು ಗುರು ನಂಬಿ ಹೇಳ್ತಾರೆ. ನೀವು ಕೇಳೋರು ಬಂದಿರ್ತೀರ, ಆದ್ರೆ ಇಲ್ಲ ಅದಕ್ಕಿಂತ ದೊಡ್ಡದು ಯಾವ್ದೋ ತಪ್ಪಲೆ ಆಗೋದು ಕರ್ಮ ಅಂತೀವಿ. ಕೆಲವು ಸತಿ ನಮ್ ಕರ್ಮ ಚೆನ್ನಾಗಿದ್ರೆ ರೋಡಲ್ಲಿ ಯಾರೋ ಹಿಂಗ್ ಹೋಗ್ತಾರೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅಲ್ಲೇನೋ ಒಂದು 5 ಲಕ್ಷ ಬಂದಿರುತ್ತೆ. ನಮ್ ಕರ್ಮನೇ ಏನೋ ಇದ್ದಾಗ ನಾವು ಒಂದು ವಿದ್ಯೆ ಕಲಿಯೋದಕ್ಕೆ ಹೋಗ್ಬೇಕಾದ್ರೆ ಕೆಲವು ಸತಿ ಅನ್ಕೊಂತೀವಿ ಆ ಗುರು ಸರಿ ಇಲ್ಲ, ಇವನ್ ಸರಿ ಇಲ್ಲ ಅಂತ. ನಿನ್ ಕರ್ಮ ಹೇಗಿದೆ ಹಂಗ್ ನೀನು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತೀಯಾ. ನೀನೊಂದು ಜಾಗಕ್ಕೆ, ಇವಾಗ ನಾನೊಂದು ಕಾಫಿ ಕುಡಿಬೇಕು, ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಬಟ್ ನಾನು ಯಾಕೆ ಅದೇ ಹೋಟ್ಲಿಗೆ ಹೋಗ್ತೀನಿ, ಅದೇ ಸ್ಪೆಸಿಫಿಕೇಶನ್, ಆ ವೈಬ್ರೇಷನ್ ಫ್ರೀಕ್ವೆನ್ಸಿ ನನಗೆ ಮ್ಯಾಚ್ ಆಗುತ್ತೆ. ಹಾಗೆ ನಾನೇನೋ ಮಾಡಿರೋಂಥ ನನ್ನ ಸಂಚಿತ, ಪ್ರಾರಬ್ಧ, ಆಗಾಮ್ಯ ಕರ್ಮ, 3 ಕರ್ಮಾಸ್ ಅಂತೀವಿ. ನಾನು ಹಳೆ ಕರ್ಮ ಏನ್ ಮಾಡಿದೀವಿ, ಒಬ್ರು ಬಂದು ಪ್ರಿಡಿಕ್ಷನ್ ಹೇಳಬೇಕಾದ್ರೆ ನಿಮ್ಗೆ ಗಂಡು ಮಗು ಅಂದ್ಬಿಟ್ಟು ಹೆಣ್ಮಗು ಆಗೋದು, ಇವೆಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ ಜನ, ಹೋಗ್ಬಿಟ್ಟು ಮನುಷ್ಯನ ಇದ್ ಮಾಡ್ತಾರೆ, ದ್ವೇಷಿಸ್ತಾರೆ. ನಿನ್ನ ಕರ್ಮ ಪ್ರಶ್ನೆ ಮಾಡು, ನಿನ್ನ ಕರ್ಮನ ಪ್ರಶ್ನೆ ಮಾಡು. ನನಗೆ ಅದನ್ನ ಜ್ಯೋತಿಷ್ಯರು ಅವರ ಕರ್ಮ ಜಡ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ನಾನು ಹೇಳ್ತಾರೆ ಪ್ರಿಡಿಕ್ಷನ್ ಅಲ್ಲೇ, ಇವಾಗ ಪ್ರಿಡಿಕ್ಷನ್ ಅಲ್ಲೇ ನಾನು ಹೇಳ್ತೀನಿ ಮದುವೆ ಆಗುತ್ತೆ ಅಂತ ಇನ್ನೊಂದು 6 ತಿಂಗಳಿಗೆ, ಬಟ್ ನಿಮ್ಗೆ 6 ವರ್ಷ ಆದ್ರೂ ಮದುವೆ ಆಗಲ್ಲ. ಆಯ್ತಾ? ನಾನು ಅದನ್ನೇ ಹೇಳೋದು, ಅಲ್ಲಿ ಏನಾಗುತ್ತೆ, ಒಂದು ಮಾಯೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ, ಇನ್ನೊಂದು 6 ತಿಂಗಳಲ್ಲಿ ಮದುವೆ ಆಗುತ್ತೆ ನನಗೆ ಅಂತ. ಸೊ ಇದೆಲ್ಲ ಫಸ್ಟ್ ದಿಸ್ ದ ಕರ್ಮ. ನೀವ್ ಎನರ್ಜಿ ಹೆಂಗ್ ಇಟ್ಕೊಂತೀರಾ, ನಿಮ್ಮ ಪ್ರೆಸೆಂಟ್ ಫ್ಯೂಚರ್ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಯಾರೋ ಒಂದು ವಿಚಾರ ಹೇಳ್ತಾ ಇರ್ಬೇಕಾದ್ರೆ ನೀವು ಗಮನನೇ ಇರಲ್ಲ, ಆಮೇಲೆ ಅಯ್ಯೋ ಆ ವಿಚಾರ ಮಿಸ್ ಮಾಡ್ಕೊಂಡ್ಬಿಟ್ವಾ ಅಂತೀವಿ. ಆ ಕೆಲವೊಂದು ವಿಚಾರ ನೋಡಿ, ಅವ್ರು ನಿಮ್ ಮುಂದೆನೆ ಹೇಳಿರ್ತಾರೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅದು ನಿಮ್ ಭವಿಷ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಆ ತಲೆಗೆ ಹಿಂಗ್ ಬಂದು ಹಿಂಗ್ ಹೋಗ್ಬಿಡುತ್ತೆ. ಹೆಂಗೋಯ್ತದು?
ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ನಮಗೆ ಏನೇ ಒಂದು ಉದ್ಧಾರ ಆಗಬೇಕು ಜೀವನದಲ್ಲಿ, ಉನ್ನತ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಾವು ಆ ಜ್ಯೋತಿಷ್ಯ ಹಿಂಗೆ ಮಾಡಿದ್ರು ಅಂತ ಇದು ಮಾಡೋದು ಬೇಡ. ನಾನಿಷ್ಟು ಕರೆಕ್ಟ್ ಆಗಿದ್ದೀನಿ ಇಂಟರ್ನಲ್ಲಿ, ಅದನ್ನ ನೋಡೋಣ. ಅವ್ರು ಅನ್ಬೋದು, ಜನರು ಅನ್ಬೋದು ಏನಂತ, ನಾವು ಗುರುಗಳ ಹತ್ರ ಹೋಗೋದೇ ನಮ್ಗೊಂದು ಮಾರ್ಗದರ್ಶನ ಸಿಗ್ಬೇಕು ಅಂತ. ಹೌದು. ಇವಾಗ ಸ್ಕೂಲಲ್ಲಿ 100 ಜನ ಮಕ್ಳು ಇರ್ತಾರೆ, ಬಟ್ ಕೆಲವೊಂದು ಮಕ್ಕಳು ಮಾತ್ರ ರ್ಯಾಂಕ್ ಬರ್ತಾರೆ. ಅಲ್ಲೇನಂದ್ರೆ ಅವ್ರು ಏನಂತೀವಿ, ಹಳೆ ಸಂಸ್ಕಾರಸು ಇರುತ್ತೆ, ಪಾಸ್ಟ್ ಲೈಫ್ ಒಳ್ಳೆ ಡೀಟ್ಸು, ಅವ್ರು ಕಷ್ಟಪಟ್ಟಿರೋದು ಈ ಟೈಮಲ್ಲಿ ರಿಸಲ್ಟ್ಸ್ ಬರ್ತಾ ಇರುತ್ತೆ, ಒಪ್ಕೊಂತೀರಿ. ಬಟ್ ಏನಂದ್ರೆ ಕೆಲವು ಸತಿ ಇವಾಗ ಬಂದಿರೋ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅಥವಾ ತುಂಬ ಇವಾಗ ಅಸ್ಟ್ರಾಲಜಿಯಲ್ಲಿ ವೇದಿಕ್ ಅಸ್ಟ್ರಾಲಜಿ ಇದೆ, ಪರಾಶರರು ಇದೆ, ಡಿಫ್ರೆಂಟ್ ಜಮಿನಿ ಅಸ್ಟ್ರಾಲಜಿ ಇದೆ, ತುಂಬ ಇದೆ ಅಸ್ಟ್ರಾಲಜಿ. ಯಾವ್ದು ಏನು ಅನ್ನೋದಕ್ಕಿಂತ ನಾನು ಹೇಳೋದೇನೆಂದ್ರೆ, ನೀನು ಎಲ್ಲೇ ಪ್ರಶ್ನೆ ಕೇಳಕ್ ಹೋಗು, ಅಥವಾ ಪ್ರಶ್ನೆ ಯಾರು ನಿಮಗೆ, ಇವಾಗ ನಾನೇ ಒಂದು ಅಸ್ಟ್ರಾಲಜಿ ಗುರು ಅನ್ಕೊಳ್ಳೋಣ, ನಾನು ನಿಮ್ಗೆ ಉತ್ತರ ಹೇಳೋದಕ್ಕಿಂತ ಫಸ್ಟು ದೆರ್ ಇಸ್ ಎ ಕ್ಲೆನ್ಸಿಂಗ್ ಮಾಡ್ಕೊಬೇಕು. ಇವಾಗ ನಾವು ಸ್ನಾನ ಮಾಡ್ತೀವಿ, ಅದಕ್ಕೆ ಸಂಧ್ಯಾ ವಂದನೆ ಅಂತ ಇದೆ, ಆಯ್ತಾ, ಅದಕ್ಕೆ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ, ಆಯ್ತಾ. ಏನು ಗೊತ್ತಿಲ್ಲ ಅಂತ ಅಂದರೆ ನೀನು ನೇಚರ್ ನಂಬು, ಬೆಳಗ್ಗೆ ಒಂದು ಒಳ್ಳೆ ವಾಕ್ ಹೋಗ್ಬಿಡ್ಬಾ, ನೀನು ಆ ಫ್ರೆಶ್ ಗಾಳಿಯಲ್ಲಿ ಬಂದು ಕೂತ್ಕೊಂಡು ನೀನು ಮಾತಾಡಿದಾಗ ಎದುರುಗಡೆ ಅವನಿಗೂ ಕೇಳಬೇಕನ್ಸುತ್ತೆ. ಅದು ಕೆಲವೊಂದು ನಿಜ ಆಗುತ್ತೆ ಡ್ಯೂ ಟು ಫ್ರಮ್ ದಿ ಕಾಸ್ಮಿಕ್ ಎನರ್ಜಿಯಿಂದ. ನಾನು ಎನರ್ಜಿ ಹೆಂಗಂದ್ರೆ ಹೆಂಗೆ, ದುಡ್ಡಿನ ಆಸೆಗೆ ಅಥವಾ ತೋರಿಕೆಗೆ ಮಾತಾಡಬೇಕು ಅಂತ ಅಂದಾಗ ದ ಪ್ರಿಡಿಕ್ಷನ್ ವಿಲ್ ಗೋ ರಾಂಗ್. ಇವಾಗ ನಾಡಿ ಅಂತೀವಿ ಸರ್, ಇದನ್ನ ಸೂರ್ಯ ನಾಡಿ ಅಂತೀವಿ, ಚಂದ್ರ ನಾಡಿ ಅಂತೀವಿ, ಮಧ್ಯದಲ್ಲಿ ಸುಷುಮ್ನ ಅಂತೀವಿ. ನೀವ್ ಯಾವ್ದೋ ಪಾಲಿಟಿಕ್ಸ್ ಮಾತಾಡ್ಬೇಕಾ, ನಾನು ಸೂರ್ಯ ನಾಡಿಯಲ್ಲಿ ಇರ್ಬೇಕು. ನೀವ್ ಯಾವ್ದೋ ಮದುವೆ ವಿಚಾರ, ನಾನು ಚಂದ್ರ ನಾಡಿಯಲ್ಲಿ ಇರ್ಬೇಕು, ಆಯ್ತಾ. ಅಂದ್ರೆ ಅದು ಉಸಿರಾಟದ ಒಂದು ಉಸಿರಾಟದ ಮೇಲೂ. ಇವಾಗ ಕೆಲವು ಸತಿ ನೀವು ಆಫೀಸಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕೆಲವ್ರು ತೂಗುಡಿಸ್ತಾ ಇರ್ತಾರೆ, ಕೆಲವ್ರು ಫುಲ್ ಆಕ್ಟಿವ್ ಆಗಿರ್ತಾರೆ. ಹೌದು. ನಾಡಿ ಯಾವ್ದು ವರ್ಕ್ ಆಗ್ತಾ ಇದೆ. ಸೊ ಈ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ, ಪ್ಯೂರಿಫಿಕೇಶನ್ಗೆ, ಅದಕ್ಕೆ ಯೋಗ, ಪೂಜೆ, ಅನುಷ್ಠಾನ, ಜಪ ಅಂತ ಇಲ್ಲಿ ಇದೆ ಸಿಸ್ಟಮ್, ಆಯ್ತಾ. ನೀನೇನು ನಂಬಲ್ವಾ, ನಾನು ಆಸ್ಟ್ರಾಲಜಿ ನಂಬಲ್ಲ, ಆಯ್ತು, ಬೆಳಿಗ್ಗೆ ಎದ್ದು ನೇಚರಲ್ಲಿ ಕೂತ್ಕೋ, ಒಳ್ಳೆ ಗಿಡ ಮರ ಸಿಗುತ್ತೆ ಬೆಂಗಳೂರಲ್ಲಿ. ಮೊದಲು ನೀವು ಜಯನಗರ ಒಂದು ಪಾಯಿಂಟ್ ತಗೊಂಡ್ರೆ ಪೂರ್ತಿ ಮರ ಗಿಡಗಳಿತ್ತು, ಇವಾಗ ಬಿಲ್ಡಿಂಗ್, ಎಲ್ಲಿ ನೋಡಿದ್ರೆ ಬಿಲ್ಡಿಂಗ್. ಸೊ ಯು ನೀಡೆಡ್ ಸ್ಪಿರಿಚುವಲ್ ಡಿಸಿಪ್ಲಿನ್, ಸ್ಪಿರಿಚುವಲ್ ಪಾತ್. ಅವಾಗ ಏನ್ ಮಾಡುತ್ತೆ, ನೀನ್ ಬದಲಾವಣೆ, ನಿನ್ನ ಒಳಗಡೆ ಬದಲಾವಣೆ ಆದಾಗ ನಿನಗೆ ಸಿಗೋರು ಚೆನ್ನಾಗಿರೋರೇ ಸಿಗ್ತಾರೆ ಅಲ್ವಾ. ಇವಾಗ ನಾನು ಅನ್ಕೊಂಡ್ರೆ, ನಾನು ಆ ಕಲ್ಪನೆ ಮಾಡ್ಕೊಬೇಕು, ನಾನು ಆ ಇಡ್ಲಿ ಸಾಂಬಾರ್ ತಿನ್ಬೇಕು, ನಾನು ಅದೇ ಹೋಟ್ಲಲ್ಲಿ ಅಂತ ಹಂಗೆ ಅನ್ಕೊಂತೀನಿ. ನೀನು ಪ್ರಶ್ನೆ ಕೇಳಕೋಬೇಕಾದ್ರೆ ಆ ಮನೋಭಾವ, ಒಳ್ಳೆ ಏನಂತೀವಿ, ನಂಬಿಕೆ ಇಂಪಾರ್ಟೆಂಟ್. ಕೆಲವು ಸತಿ ನಾನು ಏನು ಹೇಳ್ತಾರೋ ಜ್ಯೋತಿಷ್ಯ ಬಂದು ಕೇಳೋಣ, ಕೊಟ್ಟಿದೀವಲ್ಲ ಫೀಸು, ಹಿಂಗೆ ಬಂದ್ರೆ ಆನ್ಸರ್ ಹೆಂಗೋ ಬರ್ಬೋದು. ಸರ್, ಯಾವುದೇ ವಿದ್ಯೆ ಇರ್ಬೋದು, ಅಸ್ಟ್ರಾಲಜಿ ತಗೊಳ್ಳಿ, ತಂತ್ರ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಭಾವನೆಯಂತೆ ಬದುಕು. ನಾನಿಲ್ಲಿ ಭಾವಿಸಿದ್ರೆ ನನ್ಗದು, ಇವಾಗ ಕೆಲವೊಂದು ನೀವು ಕತೆಗಳು ಕೇಳಿದ್ದೀರಾ, ಅಲ್ಲಿ ಯಾರ್ದು ಕತೆ, ಒಂದು ಎಕ್ಸಾಂಪಲ್ ಹಳೆದು ನಾನು ಹೇಳಬೇಕು ಅಂದ್ರೆ, ಅರ್ಜುನ ಗುರು ಯಾರು ಹೇಳಿ? ದ್ರೋಣಾಚಾರ್ಯರು. ಇವಾಗ ಅವ್ರಿಗೆ ಏಕಲವ್ಯ ಬಂದು, ಯಾರು ಏಕಲವ್ಯನ ಗುರು ಯಾರು? ಅವ್ರು ದ್ರೋಣಾಚಾರ್ಯರೇ. ಏಕಲವ್ಯ ದ್ರೋಣಾಚಾರ್ಯನ್ ಮೀಟೇ ಮಾಡಕ್ ಆಗ್ತಾ ಇರಲಿಲ್ಲ, ಫೋಟೋ ಇಟ್ಕೊಂಡು ಆ ಸಾಧನೆ ಮಾಡ್ತಾ ಇದ್ರು. ಅರ್ಜುನ ಏನ್ ಪಾರಂಗತ ಮಾಡಿದ್ದ ಸಿಕ್ಕಿರ್ಲಿಲ್ವ ಏಕಲವ್ಯಂಗೆ? ಭಾವನೆ ಇರ್ತಲ್ಲ ಅಲ್ಲಿ, ದ್ರೋಣಾಚಾರ್ಯ ಅನ್ನೋ ಭಾವನೆ ಇತ್ತಲ್ಲ, ಆ ಭಾವನೆಗೆ ಏನಾಯ್ತು? ವಿದ್ಯೆ ಬರ್ಲಿಲ್ವಾ, ಫಲಿಸ್ಲಿಲ್ವಾ?